ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಸ್ವಲ್ಪ ಬ್ರೇಕನ್ನು ತೊಗೊಂಡೆ. ಸೊ ಇವತ್ತು ಒಂದು ಹೊಸ ಟಾಪಿಕ್ಕಿಂದ ರೀಡಿಂಗ್ನ ಶುರು ಮಾಡ್ತಾ ಇದ್ದೀನಿ. ಟಾಪಿಕ್ ಏನು ಅಂತಂದರೆ, ಇವಾಗ ಬರುವ ಸೆಪ್ಟೆಂಬರ್ 4ಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ. ಸೊ ಅದರ ಪ್ರಯುಕ್ತ ಶ್ರೀಕೃಷ್ಣ ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಏನು ಬರಲಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು. ಹಾಗೆ ಕಾಮೆಂಟಲ್ಲಿ ಹರೇ ಕೃಷ್ಣ ಅಂತ ಹೇಳಿಬಿಟ್ಟು ಟೈಪ್ ಮಾಡಿ, ಹಾಗೆ ಈ ಒಂದು ಎನರ್ಜಿನ ಕ್ಲೈಮ್ ಮಾಡೋದಕ್ಕೆ. ಓಕೆ, ಸೊ ಎಸ್, ಬನ್ನಿ ಇವಾಗ ಆಪ್ಷನ್ ಹತ್ತ ಹೋಗೋಣ. ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ಅಲ್ಲಿದೆ ಆರ್ಕೇಂಜಲ್ ಮೈಕಲ್ ಆ್ಯಂಡ್ ಆಪ್ಷನ್ ನಂಬರ್ 2ರಲ್ಲಿದೆ ಲಾಫ್ಟರ್. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ. ಓಕೆ, ಆ್ಯಂಡ್ ನಾನು ಇವತ್ತು ಯಾವುದೇ ಥರದ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡೋದಿಲ್ಲ. ಟ್ರಸ್ಟ್ ಯುವರ್ ಇಂಟ್ಯೂಷನ್, ನಿಮ್ಮ ಅಂತರಾತ್ಮವನ್ನು ನಂಬಿಟ್ಟು ಈ ರೀಡಿಂಗನ್ನು ನೋಡಿ. ಓಕೆ, ಸೊ ಎಸ್, ಟೇಕ್ ಯುವರ್ ಟೈಮನ್ನು ತೊಗೊಳ್ಳಿ. ಬೇಕಾದರೆ ನೀವು ಪಾಸ್ ಕೂಡ ಮಾಡ್ಬೋದು. ಓಕೆ, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಫೈಲ್ ನಂಬರ್ 1. ಸೊ ಯಾರು ಆರ್ಕೇಂಜಲ್ ಮೈಕಲ್ನ ಚೂಸ್ ಮಾಡಿದಿರಾ? ಸೊ ಶ್ರೀಕೃಷ್ಣ ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅಂತಂದರೆ, ಫಸ್ಟ್ ಆಫ್ ಆಲ್ ಪ್ರೊಟೆಕ್ಷನ್ನ ಬರ್ತಾ ಇದೆ. ಓಕೆ, ಸೊ ಏಂಜಲ್ಸ್ ನಿಮ್ಮ ಜೊತೆ ವರ್ಕ್ ಮಾಡಬಹುದು, ಏಂಜಲ್ಸ್ ನಿಮಗೆ ಹೆಲ್ಪ್ ಮಾಡ್ಬೋದು. ಲೈಕ್ ಈ ಒಂದು ಸಹಾಯ ಏನಿದೆ ನೋಡಿ, ಬರೀ ನಿಮಗೋಸ್ಕರ ಅಲ್ಲ, ನೀವು ಈ ಸಹಾಯದಿಂದ ಬೇರೆಯವ್ರಿಗೆ ಕೂಡ ಹೆಲ್ಪ್ ಮಾಡ್ಬೋದು. ಸೊ ಅಂತಹ ಒಂದು ಆಶೀರ್ವಾದ ನನಗಿಲ್ಲಿ ಕಾಣ್ತಾ ಇದೆ ಬರೋದು. ಓಕೆ, ಸ್ಪೆಷಲ್ ಹೇಳಬೇಕು ಅಂತಂದರೆ ಪ್ರೊಟೆಕ್ಷನ್, ನಿಮ್ಮ ಕಡೆ ಪ್ರೊಟೆಕ್ಷನ್ ಬರ್ತಾ ಇದೆ. ಓಕೆ, ಲೆಟ್ಸ್ ಸಿ ನಿಮ್ಮ ಜೀವನದಲ್ಲಿ ಬೇರೆ ಏನು ಬರ್ತಾ ಇದೆ ಅನ್ನೋದನ್ನು ನೋಡೋಣ ಕೃಷ್ಣದೇವರ ಒಂದು ಆಶೀರ್ವಾದದಿಂದ. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. Two of Swords. Okay, file number 1. Thank you so much. Okay, 2 of Swords, 8 of Wands, Page of Cups. Okay, so let's see. Pile number 1. Three of Cups. Knight of Wands. King of Wands. Okay, Wands ಎನರ್ಜಿ ಜಾಸ್ತಿ ಇದೆ. ಸೊ ಇಲ್ಲಿ ನಿಮಗೆ ಯಾವುದನ್ನ ಮೊದಲು ನಿಮ್ಮ ಜೀವನದಲ್ಲಿ ಶ್ರೀಕೃಷ್ಣ ಅವರ ಆಶೀರ್ವಾದದಿಂದ ಫಸ್ಟ್ ಆಫ್ ಆಲ್ ಏನು ಬರ್ತಾ ಇದೆ ಅಂತಂದರೆ ಎನರ್ಜಿ ಅಂತಂದರೆ ಪವರ್ಫುಲ್ ಒಂದು ಎನರ್ಜಿ ಬರ್ತಾ ಇದೆ. ಏನಾದರೂ ಮಾಡುವಂತಹದ್ದು, ಮಾಡಿ ಮುಗಿಸುವಂಥದ್ದು. ಓಕೆ, ಸೊ ಯಾವುದಾದ್ರೂ ಅನ್ಫಿನಿಶ್ಡ್, ಇಲ್ಲಿವರೆಗೆ ಕೆಲಸ ಯಾವುದಾದ್ರೂ ಬಾಕಿ ಇತ್ತು ಅಂತಂದರೆ, ಸ್ಟಕ್ ಆಗಿತ್ತು ಆ್ಯಂಡ್ ಅದರ ಬಗ್ಗೆ ನೀವು ಆಲೋಚನೆನೇ ಮಾಡಿರಲಿಲ್ಲ ಅಂತಂದರೆ, ಮೊದಲು ಮಾಡಿದ್ರಿ, ಅದಂತರ ಮಧ್ಯದಲ್ಲಿ ಬಿಟ್ರಿ, ಅದರ ಬಗ್ಗೆ ಹೆಚ್ಚು ಏನು ನೀವು ಯೋಚನೆ ಮಾಡೋದಕ್ಕೆ ಹೋಗಿಲ್ಲ. ಬಟ್ ದಿಸ್ ಟೈಮ್ ಏನಾಗುತ್ತೆ ಅಂತಂದರೆ, ಅದರಲ್ಲಿ ಒಂದು ಏನು ಹೇಳ್ತಾರೆ, ಅದರಲ್ಲೊಂದು ಮೂಮೆಂಟ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಬಟ್ ಅದು ಮಧ್ಯದಲ್ಲಿ ನೀವು ಅದನ್ನ ಬಿಟ್ಬಿಟ್ರಿ. ಲೈಕ್ ಯೋಚನೆ ಮಾಡಿದ್ರಿ, ಈ ಥರ ಮಾಡಬೇಕು, ಹೀಗೆ ಮಾಡಬೇಕು, ಫಸ್ಟ್ ಸ್ಟೆಪ್ಪು ಕೂಡ ತೊಗೊಂಡ್ರಿ, ಮಧ್ಯದಲ್ಲಿ ಸ್ವಲ್ಪ ಲೈಕ್ ಪಾಸ್ ಬಂತು, ಅದಾದ ನಂತರ ಬಿಟ್ಬಿಟ್ರಿ. ಬಟ್ ಇವಾಗ ವಾಪಸ್ ಏನಿದೆ ನೋಡಿ, ಆ ಒಂದು ಕೆಲಸನ ನೀವು ಶುರು ಮಾಡ್ತೀರಾ.
ಪ್ಲ್ಯಾನಿಂದ, ವಿಷನ್, ಪ್ಲ್ಯಾನ್, ಸ್ಟ್ರಾಟಜಿ. ಓಕೆ, ಸೊ ಎಲ್ಲಿ ಸ್ಟಕ್ ಅಂತ ಅನಿಸ್ತಾ ಇತ್ತು, ಎಲ್ಲಿ ಡಿಸಿಷನ್ಸ್ ನಿಮಗೆ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ನೋಡಿ, ಅಲ್ಲಿ ನೀವು ಕ್ಲಿಯರ್ಲಿ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ ವಿತ್ ಕ್ಲಾರಿಟಿ. ಕನ್ಫ್ಯೂಷನ್ಸ್ ಇಲ್ಲ. ಮೊದಲು ತುಂಬ ಚಂಚಲ ಇತ್ತು, ಬಟ್ ಶ್ರೀಕೃಷ್ಣ ಅವರೊಂದು ಆಶೀರ್ವಾದದಿಂದ ಏನಿದೆ ನೋಡಿ, ನಿಮ್ಮ ಇಂಟ್ಯೂಷನ್ ತುಂಬಷ್ಟು ಸ್ಟ್ರಾಂಗ್ ಆಗುತ್ತೆ. ಯು ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಜೊತೆಗಿನ ರಿಲೇಷನ್ಶಿಪ್ ಏನಿದೆ ನೋಡಿ, ಅದು ತುಂಬ ಚೆನ್ನಾಗಾಗುತ್ತೆ. ಈವನ್ ಇದು ಬೇರೆಯವ್ರ ಜೊತೆಗಿನ ರಿಲೇಷನ್ಶಿಪ್ ಕೂಡ ಇರ್ಬೋದು. ಮೇ ಬಿ ನಿಮ್ಮ ಆಫೀಸ್ ವರ್ಕಲ್ಲಿ ಕಲೀಗ್ಸ್ ಇರ್ಬೋದು, ಇಲ್ಲ ಅಂದರೆ ನೀವು ಹೊಸ ಫ್ರೆಂಡ್ಸನ್ನು ಕೂಡ ಮಾಡ್ತಾ ಇದ್ದೀರಾ. ಓಕೆ, ಸೊ ಯಾರಾದರೂ ಜಾಬ್ ಇಂಟರ್ವ್ಯೂ ಕೊಟ್ಟಿದ್ರಿ, ಇಲ್ಲಾಂದರೆ ಯಾವುದಕ್ಕಾದ್ರೂ ನೀವು ವೆಯ್ಟ್ ಮಾಡ್ತಾ ಇದ್ದೀರಿ ಅಂತಂದರೆ ಅದು ಬರುತ್ತೆ. ಅದರಲ್ಲೊಂದು ಮೂಮೆಂಟನ್ನು ನೋಡ್ತಾ ಇದ್ದೀನಿ. ಓಕೆ, ಮೂಮೆಂಟನ್ನು ನೋಡ್ತಾ ಇದ್ದೀನಿ. ಪ್ಯಾಷನೆಟ್, ತುಂಬಾ ಪ್ಯಾಷನೆಟ್ ಆಗ್ತೀರಾ ನೀವು. ಕೆಲಸ, ಯಾವುದೇ ಥರದ ಕೆಲಸ ಇರ್ಬೋದು, ಬಿಸ್ನೆಸ್ ಇರ್ಬೋದು, ನೀವು ರೈಟ್ ನಾವು ಏನಾದರೂ ಜಾಬ್ ಮಾಡ್ತಾ ಇದ್ದೀರಾ ಅಂತ ಅದರಲ್ಲೂ ಕೂಡ ಒಂದು ಮೂಮೆಂಟನ್ನು ನೋಡ್ತಾ ಇದ್ದೀನಿ. ಒಂದು ಇಚ್ಛಾಶಕ್ತಿ ಉದ್ಭವ ಆಗುತ್ತೆ. ಈ ಇಚ್ಛಾಶಕ್ತಿ ಉದ್ಭವ ಆಗೋದ್ರಿಂದ ನೀವು ಹೊಸ ಆಪರ್ಚುನಿಟಿನ, ಹೊಸ ಅವಕಾಶಗಳನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಓಕೆ, ಸ್ಪಿರಿಚುವಲಿ ಕೂಡ ನೀವು ತುಂಬಾ ಕನೆಕ್ಟ್ ಆಗ್ತಿದ್ದೀರಾ. ನೀವು ನಿಮ್ಮ ಜೊತೆ ಏನು ಅಂತಂದರೆ, ನಾವು ಯಾವಾಗ ನಮ್ಮ ಜೊತೆ ಕನೆಕ್ಟ್ ಆಗ್ತೀವಿ ನೋಡಿ, ಆವಾಗಲೇ ನಾವು ದೇವ್ರ ಜೊತೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ. ಆವಾಗಲೇ ಆ ಸ್ಪಿರಿಚುವಲಿ ಕನೆಕ್ಷನ್ ಏನಿದೆ ನೋಡಿ ಅದು ಬರುತ್ತೆ. ಯಾಕೆ ಹೇಳ್ತಾರೆ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಆ್ಯಂಡ್ ಇನ್ನರ್ ಹೀಲಿಂಗ್ ಏನಕ್ಕೆ ಹೇಳ್ತಾರೆ ನೋಡಿ, ಅದಕ್ಕೇ ಹೇಳ್ತಾರೆ. ನಾವು ಯಾವಾಗ ನಮ್ಮನ್ನು ತಿಳ್ಕೊಳ್ತೀವಿ, ಹೆಚ್ಚು ನಾವು ಯಾವಾಗ ನಮ್ಮನ್ನು ಹೀಲ್ ಮಾಡ್ತೀವಿ ನೋಡಿ, ಇನ್ನಷ್ಟು ದೇವ್ರ ಜೊತೆಗಿನ ಕನೆಕ್ಷನ್ ಏನಿದೆ ನೋಡಿ ಅದು ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಅದನ್ನ ಯಾರಿಗೂ ಬೇರ್ಪಡಿಸೋದಕ್ಕಾಗೋದಿಲ್ಲ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ವಾಟ್ ಈಸ್ ನೆಕ್ಸ್ಟ್ ಅನ್ನೋ ಒಂದು ಭಾವನೆ. ಓಕೆ, ಸೊ ವಾಟ್ ಈಸ್ ನೆಕ್ಸ್ಟ್, ಬಿಕಾಸ್ ಕಿಂಗ್ ಆಫ್ ವಾನ್ಸ್ ಯಾವಾಗಲೂ ಒಂದು ಕೆಲಸ ಆದಾಗ ವಾಟ್ ಈಸ್ ನೆಕ್ಸ್ಟ್, ಒಂದು ಕೆಲಸನ ನೀವಿಲ್ಲಿ ಅಚೀವ್ ಮಾಡ್ತೀರಾ. ಫೈಲ್ ನಂಬರ್ 1. ಓಕೆ, ಅಚೀವ್ ಮಾಡ್ತೀರಾ. ಆ್ಯಂಡ್ ನನಗಿಲ್ಲಿ ಅಂಥ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸ್ಥಿರತೆ ಅನ್ನೋದು ಬರ್ತಾ ಇದೆ. ಎಸ್, ಸೊ ನೀವು ಒಂದು ಏನು ಹೇಳ್ತಾರೆ, ಒಂದು ಸ್ಟೆಪ್ ಹೆಜ್ಜೆ ಮುಂದಿಡ್ತಾ ಇದ್ದೀರಾ. ಆ ಒಂದು ಹೆಜ್ಜೆ ಏನಿದೆ ನೋಡಿ ನಿಮಗೆ ಸಕ್ಸಸ್ಸನ್ನು ತಂದು ಕೊಡುತ್ತೆ. ನೀವು ನಿಮ್ಮ ಅಂತರಾತ್ಮವನ್ನು ನಂಬ್ತೀರಾ. ಓಕೆ, ಬಿಕಾಸ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನೀವೆಲ್ಲಿ ಪಾಸ್ ತೊಗೊಂಡ್ರಿ ನೋಡಿ, ನಿಮಗೆ ನೀವು ಕ್ವಶನ್ನ ಕೇಳಿ, ನೀವೆಲ್ಲಿ ಪಾಸ್ ತೊಗೊಂಡಿದ್ದೀರಿ ಅನ್ನೋದು. ಸೊ ಅಲ್ಲಿ ನಿಮಗೆ ಸಕ್ಸಸ್ ಇದೆ, ಅಲ್ಲಿ ನಿಮಗೆ ವಿಜಯ ಇದೆ. ಎಲ್ಲಿ ನೀವು ಪಾಸ್ ತೊಗೊಂಡಿದ್ದೀರಿ ನೋಡಿ ಅಲ್ಲಿ ನಿಮಗೆ ವಿಜಯ ಇದೆ. ಈ ಕಾರ್ಡ್ಸ್ ಅದನ್ನೇ ಹೇಳ್ತಾ ಇದೆ ಇಲ್ಲಿ. ಆತ್ಮವಿಶ್ವಾಸ, ಧೈರ್ಯದಿಂದ ನೀವು ಹೋಗ್ತಾ ಇದ್ದೀರಾ. ಸೊ ನಿಮ್ಮ ಕಾನ್ಫಿಡೆನ್ಸ್ ಏನಿದೆ ನೋಡಿ ಅದು ಇನ್ನಷ್ಟು ಡಬಲ್ ಆಗುತ್ತೆ. ಕಾನ್ಫಿಡೆಂಟಿಂದ ಮುಂದೆ ಹೋಗ್ತೀರಾ. ಇಲ್ಲಿ ಭಯನ ನಾನು ನೋಡ್ತಾ ಇಲ್ಲ. ನೀವೊಂದು ಕ್ಲಿಯರ್ಲಿ ಆಗಿ ಒಂದು ಡಿಸಿಷನ್ಸ್ನ ತೊಗೊಳ್ತೀರಾ. ಪೈಲ್ ನಂಬರ್ 1, ಕ್ಲಿಯರ್ಲಿ ಆಗಿ ಒಂದು ಡಿಸಿಷನ್ಸ್ನ ತೊಗೊಳ್ತೀರಾ. ಸೊ ಇದು ನಿಮಗೆ ಮುಂದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಪ್ಯಾಷನ್, ಪ್ಯೂರಿಟಿಯಿಂದ ಮುಂದೆ ಹೋಗ್ತಾ ಇದ್ದೀರಾ. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ನಾಟ್ ಎವ್ರಿ ಎಂಡಿಂಗ್ ಈಸ್ ಅ ಲಾಸ್. ನಿಮಗೆಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಎಂಡಿಂಗ್ ಏನಿದೆ ನೋಡಿ ಅದು ಲಾಸ್ ಅಂತ ಅಂದ್ಕೊಳ್ಬೇಡಿ. ಓಕೆ, ಸೊ ಮುಂದೆ ಬರುವ ದಿನಗಳಲ್ಲಿ ಕೂಡ, ಇವಾಗಲೂ ಕೂಡ ಏನಾದರೂ ನಿಮ್ಮ ಲೈಫಲ್ಲಿ ಎಂಡ್ ಆಗಿದೆ ಅಂತಂದರೆ ಅದು ಲಾಸ್ ಅಂತ ಹೇಳಿ ಅರ್ಥ ಅಲ್ಲ. ಅಲ್ಲಿಂದ ನ್ಯೂ ಬಿಗಿನಿಂಗ್ ಶುರು ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಓಕೆ, ಆ ಪವರ್ಫುಲ್ ಶಿಫ್ಟ್ ಈಸ್ ಹ್ಯಾಪ್ನಿಂಗ್ ಇನ್ ಯುವರ್ ಲೈಫ್. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಪವರ್ಫುಲ್ ಶಿಫ್ಟ್, ನಿಮ್ಮ ಲೈಫಲ್ಲಿ ಒಂದು ಪವರ್ಫುಲ್ ಶಿಫ್ಟ್ ಬರುತ್ತೆ. File number 1. Okay, what belongs to you is finding it is way to you. ಸೊ ಯಾವುದು ನಿಮ್ಮದು ನೋಡಿ ಅದು ನಿಮ್ಮದೇ. ಯಾರು ಎಷ್ಟು ಏನೇ ಮಾಡಿದರೂ ಅದನ್ನ ನಿಮ್ಮಿಂದ ಕಸಿಯೋದಕ್ಕೆ ಸಾಧ್ಯ ಇಲ್ಲ. ಫೈಲ್ ನಂಬರ್ 1. ಓಕೆ, ಯುವರ್ ಲೈಫ್ ಈಸ್ ಚೇಂಜಿಂಗ್ ಇನ್ ಅ ವೇಸ್ ಯು ಕಾಂಟ್ ಎಟ್ ಸಿ. ಸೊ ಇವಾಗ ನಿಮಗೆ ಕಾಣ್ತಾ ಇಲ್ಲ, ಬಟ್ ನಿಮ್ಮ ಲೈಫಲ್ಲಿ ಚೇಂಜಸ್ ಬರ್ತಾ ಇದೆ.
Okay, file number 1. Keep believing the signs you have been asking for are coming. ಸೊ ಯಾವುದಕ್ಕೆ ನೀವು ಸೈನನ್ನು ಕೇಳ್ತಾ ಇದ್ರಿ ನೋಡಿ ಅದು ಬರುತ್ತೆ. ಆದರೆ ವಿಶ್ವಾಸನ ಇಟ್ಕೊಳ್ಳೋದಕ್ಕೆ ನಿಮಗೆಲ್ಲಿ ಹೇಳ್ತಾ ಇದ್ದಾರೆ. ವಿಶ್ವಾಸ ಅನ್ನೋದೇನಿದೆ ನೋಡಿ ತುಂಬ ಇಂಪಾರ್ಟೆಂಟ್. ಬೇರೇನಿದೆ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಫಾಲಿಂಗ್ ಲೀಫ್, ಲೆಟ್ ಗೋ ಆಫ್ ವಾಟ್ ಈಸ್ ಫಿನಿಶ್ಡ್. ನಿಮ್ಗಿಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಯಾವುದೋ ಆಲ್ರೆಡಿ ಫಿನಿಶ್ ಆಗಿದೆ ನೋಡಿ ಅದನ್ನ ಲೆಟ್ ಗೋ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಬಟರ್ಫ್ಲೈ, ಟ್ರಾನ್ಸ್ಫಾರ್ಮೇಷನ್ ಈಸ್ ಹ್ಯಾಪ್ನಿಂಗ್. ಸೊ ರೈಟ್ ನಾವು ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ನಡೆಯುತ್ತೆ. ಫೈಲ್ ನಂಬರ್ 1. ಓಕೆ, ಕೆಲವ್ರದ್ದು ನಡೀತಾ ಇರಬಹುದು ಕೂಡ. ಓಕೆ, ಸೊ ಲೆಟ್ಸ್ ಸಿ ಫೈಲ್ ನಂಬರ್ 1. Someone may be watching, judging or evaluating your work. Let's stay present. ಸೊ ಆದಷ್ಟು ಪ್ರೆಸೆಂಟ್ ಆಗಿರಿ. ಸಮ್ವನ್ ಮೇ ಬಿ ವಾಚಿಂಗ್, ನಿಮ್ಮನ್ನು ನೋಡ್ತಾ ಇರ್ಬೋದು, ಜಡ್ಜ್ ಮಾಡ್ತಾ ಇರ್ಬೋದು, ನಿಮ್ಮ ಕೆಲಸನ ನೋಡ್ತಾ ಇರ್ಬೋದು. ಸೊ ನಿಮಗಿಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಸ್ಟೇ ಪ್ರೆಸೆಂಟ್. ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಸ್ವಲ್ಪ ಪ್ರೆಸೆಂಟಲ್ಲಿ ಇರುವಂಥ ಅವಶ್ಯಕತೆ ಇದೆ. ಫೈಲ್ ನಂಬರ್ 1. ಓಕೆ ಓಕೆ, ಸೊ ಫೈನಲ್ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಕ್ರಿಯೇಟಿವ್ ಚೈಲ್ಡ್, ಯು ಡೋಂಟ್ ನೀಡ್ ಪರ್ಫೆಕ್ಷನ್ ಟು ಕ್ರಿಯೇಟ್. ನೀವು ತುಂಬಾ ಕ್ರಿಯೇಟಿವ್ ಚೈಲ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಪರ್ಫೆಕ್ಷನ್ನ ಅಗತ್ಯ ಇಲ್ಲ. ಫೈಲ್ ನಂಬರ್ 1. ಓಕೆ, ಸೀಡ್ ಸೋಯಿಂಗ್, ಫ್ಯೂಚರ್ ಗ್ರೋತ್ ಈಸ್ ಫಾರ್ಮಿಂಗ್ ಕ್ವೈಟ್ಲಿ. ಸೊ ನಿಮ್ಮ ಫ್ಯೂಚರ್ ಗ್ರೋತ್ ಏನಿದೆ ನೋಡಿ ಅದು ಫಾರ್ಮ್ ಆಗ್ತಾ ಇದೆ, ಬಟ್ ಕ್ವಾಯ್ಟಾಗಿ ಆಗ್ತಾ ಇದೆ. ಓಕೆ, ಸೊ ಎಸ್, ದಿಸ್ ಈಸ್ ಫೈಲ್ ನಂಬರ್ 1. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಆಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ, ಫೈಲ್ ನಂಬರ್ 2. ಸೊ ಯಾರು ಲಾಫ್ಟರ್ನ ಚೂಸ್ ಮಾಡಿರಾ? ಸೊ ಎಸ್, ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅಂತಂದರೆ ಒಂದು ನಗು. ಈ ನಗು ನಿಮ್ಮನ್ನು ಇನ್ನಷ್ಟು ಖುಷಿ ಕೊಡಿಸುತ್ತೆ. ಓಕೆ, ಸೊ ನೀವು ಶ್ರೀಕೃಷ್ಣ ಅವ್ರನ್ನ ನೋಡಿದರೆ ಅವ್ರಿಗೆಷ್ಟೇ ಕಷ್ಟದಲ್ಲಿ ಹೇಗಿದ್ದರೂ ಕೂಡ ನಗೋದನ್ನು ಮರೆಯೋದಿಲ್ಲ. ರೈಟ್? ಸೊ ನಿಮಗೂ ಕೂಡ ಅಷ್ಟೇ. ಇಲ್ಲಿ ಹೇಳ್ತಾ ಇದ್ರೆ ಏನು ಅಂತಂದರೆ ನಗೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಎಕ್ಸಸೈಸ್ ಕೂಡ ಇದೆ, ಲಾಫ್ಟರ್ ಎಕ್ಸಸೈಸ್. ನಿಮ್ಗೆ ಗೊತ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ, ಬಟ್ ಹಾಂ, ಈ ಒಂದು ಎಕ್ಸಸೈಸ್ ಇದೆ. ಓಕೆ, ಸೊ ನಿಮಗೆಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಗೋದನ್ನು ಮರಿಬೇಡಿ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಹೇಗೆ ಬರಲಿ, ಬಟ್ ನಗೋದನ್ನು ಮರಿಬೇಡಿ. ಬಿಕಾಸ್ ಇದು ನಿಮ್ಮನ್ನು ಇನ್ನಷ್ಟು ಲೈವ್ ಆಗಿ ಇರಿಸುತ್ತೆ, ಇನ್ನಷ್ಟು ಪ್ರೆಸೆಂಟಲ್ಲಿ ಇರಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಲೆಟ್ಸ್ ಸಿ, ನೋಡೋಣ. ಫೈಲ್ ನಂಬರ್ 2. ಹರೇ ಕೃಷ್ಣ. King of Cups, Queen of Swords, pile number 2. Ten of Swords, thank you so much. Three of Wands. Okay. Okay, the Tower.
ಒಂದು ನಿಮಿಷ. ಫೋರ್ ಆಫ್ ಸೋಲ್ಸ್. ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂತಂದರೆ, ಶ್ರೀಕೃಷ್ಣ ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅಂತಂದರೆ, ಫಸ್ಟ್ ಆಫ್ ಆಲ್ ಮೆಂಟಲಿ ಪೀಸ್ ಬರ್ತಾ ಇದೆ. ಮೆಂಟಲಿ ನಾನು ಏನು ಪೀಸನ್ನು ನೋಡ್ತಾ ಇದ್ದೀನಿ. ಓಕೆ, ಸೊ ರೈಟ್ ನಾವು ನೀವು ಮಾನಸಿಕವಾಗಿ ತುಂಬ ಥರದ ಗೊಂದಲಗಳು ನಿಮ್ಮ ಮೈಂಡಲ್ಲಿ ನಡೀತಾ ಇರ್ಬೋದು. ಸೊ ಫಸ್ಟ್ ಆಫ್ ಆಲ್ ಅಲ್ಲಿ ನಿಮಗೆ ಕ್ಲಾರಿಟಿ ಆ್ಯಂಡ್ ಅಲ್ಲಿ ನಿಮಗೆ ಒಂದು ನೆಮ್ಮದಿನ ನಾನು ನೋಡ್ತಾ ಇದ್ದೀನಿ. ಓಕೆ, ಲೈಕ್ ನೀವು ಆರಾಮವಾಗಿ ನಿದ್ದೆ ಮಾಡಬಹುದು. ಅಂತಂದರೆ ಕೆಲವೊಂದು ವಿಷಯಗಳು ಹೇಗಿರುತ್ತೆ ನೋಡಿ, ನಮಗೆ ರಾತ್ರಿ ಹೊತ್ತು ನಿದ್ದೆನೇ ಕೆಡಿಸುತ್ತೆ ನಮ್ಮ ಕೆಲವೊಂದು ಸಿಚುವೇಶನ್ಸ್. ಬಟ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಆ ಸಿಚುವೇಷನಲ್ಲಿ ಶಿಫ್ಟನ್ನು ನಾನು ನೋಡ್ತಾ ಇದ್ದೀನಿ. ಆ ಸಿಚುವೇಶನ್ ನಿಮಗೆ ಪೇನನ್ನು ಕೊಟ್ಟಿರಬಹುದು. ಓಕೆ, ಪೇನನ್ನು ಕೊಟ್ಟಿರ್ಬೋದು, ಬಟ್ ಇಲ್ಲಿ ನ್ಯೂ ಬಿಗಿನಿಂಗ್ನ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಎಸ್, ಆ್ಯಂಡ್ ಇನ್ನೊಂದು ನಾನು ಹೇಳ್ತೀನಿ, ರೈಟ್ ನಾವು ನಿಮ್ಮ ಜೀವನದಲ್ಲಿ ಅಂತಹ ಒಂದು ಸಿಚುವೇಶನ್ ನಡೆದಿಲ್ಲ ಅಂತಂದರೆ ಮುಂದೆ ನಡೆಯುವಂಥ ಚಾನ್ಸಸ್ ಇರ್ಬೋದು. ಬಟ್ ಇದು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ. ಮುಂದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಈ ಥರ ಆಗಿತ್ತು ನನ್ನ ಲೈಫಲ್ಲಿ, ಜೀವನದಲ್ಲಿ ಅನ್ನೋದು. ಓಕೆ, ಸೊ ಎಮೋಷ್ನಲಿ ನೀವು ಇನ್ನಷ್ಟು ಮೆಚ್ಯೂರ್ ಆಗ್ತೀರಾ. ಓಕೆ, ಮೊದಲು ನೀವು ನಿಮ್ಮ ಚಾಯ್ಸಸ್ ಇರಬಹುದು, ಅದು ತುಂಬ ಪೂವರ್ ಆಗಿರ್ಬೋದು. ಬಟ್ ದಿಸ್ ಟೈಮ್ ನಿಮ್ಮ ಚಾಯ್ಸಸ್ ಏನಿದೆ ನೋಡಿ, ಅದು ಚೆನ್ನಾಗಿರುತ್ತೆ. ಎಮೋಷ್ನಲಿ ತುಂಬಾ ಮೆಚ್ಯೂರ್ ಆಗ್ತೀರಾ. ಎಮೋಷ್ನಲಿ ಯಾವುದೇ ಥರದ ಡಿಸಿಷನ್ಸ್ನ ನೀವು ತೊಗೊಳ್ಳೋದಿಲ್ಲ. ಓಕೆ, ಬಿಕಾಸ್ ಕೆಲವೊಮ್ಮೆ ಹೇಗಾಗುತ್ತೆ ಅಂತಂದರೆ, ಮುಂದೆ ಇರುವ ವ್ಯಕ್ತಿನ ನೋಡಿದಾಗ ನಮಗೆ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಸೊ ಅವರಿಗೋಸ್ಕರ ನಾವೊಂದು ಡಿಸಿಷನ್ಸ್ನ ತೊಗೊಳ್ತೀವಿ. ಬಟ್ ಮುಂದಕ್ಕೆ ಏನಾಗುತ್ತೆ ಅಂತಂದರೆ, ಅವರೇ ನಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿದಾಗ ನಮ್ಗನ್ಸುತ್ತೆ ಮಾಡಬಾರ್ದಿತ್ತು ಅನ್ನೋದು. ಓಕೆ, ಸೊ ಇಲ್ಲಿ ನೀವು ಅಂತಹ ಒಂದು ಡಿಸಿಷನ್ಸ್ನ ತೊಗೊಳ್ಳೋದಿಲ್ಲ. ತುಂಬ ಮೆಚ್ಯೂರಿಟಿಯಿಂದ ಮೆಂಟಲಿ ಎಮೋಷ್ನಲಿ ಎರಡೂ ನೋಡ್ತೀರಾ. ಬಟ್ ಎಮೋಷ್ನಲ್ ಆಗಿಬಿಟ್ಟು ಯಾವುದೇ ಥರದ ಡಿಸಿಷನ್ಸ್ನ ನೀವು ತೊಗೊಳ್ಳೋದಿಲ್ಲ. ನೀವು ಎಮೋಷ್ನಲಿ ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಸೊ ನಿಮ್ಮ ಜೀವನದಲ್ಲಿ ಶ್ರೀಕೃಷ್ಣ ಅವರ ಆಶೀರ್ವಾದದಿಂದ ನೀವು ತುಂಬಾ ಸ್ಟ್ರಾಂಗ್ ಆಗ್ತೀರಾ. ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗ್ತೀರಾ ನೀವು. ಓಕೆ, ಬಿಕಾಸ್ ಇಲ್ಲಿ ದ ಟವರ್ ಕಾರ್ಡ್ ಕೂಡ ಇದೆ. ಓಕೆ, ಟವರ್ ಕಾರ್ಡ್ ಕೂಡ ಇದೆ. ಆ್ಯಂಡ್ ಅದೇ ನಾನು ಹೇಳಿದೆ, ಡಿಸಿಷನ್ಸ್ ಬಗ್ಗೆ ಹೇಳಿದೆ. ಸೊ ಒಂದು ನಿರ್ಧಾರ ಏನಿದೆ ನೋಡಿ, ನಿಮಗೆ ಶಾಕನ್ನು ಕೂಡ ಕೊಡ್ಬೋದು, ಇಲ್ಲ ಅಂದರೆ ತುಂಬ ಖುಷಿನ ಕೂಡ ಕೊಡ್ಬೋದು, ಲೈಕ್ ಸರ್ಪ್ರೈಸನ್ನು ಕೂಡ ಕೊಡ್ಬೋದು. ಓಕೆ, ಬಿಕಾಸ್ ಇಲ್ಲಿ ಹೇಳೋಕ್ಕಾಗೋದಿಲ್ಲ ಆ್ಯಕ್ಚುಲಿ, ಇದು ನಿಮಗೆ ಖುಷಿ ಆಗಿರ್ಬೋದು, ನಿಮಗೆ ದುಃಖನೇ ಆಗಿರಬಹುದು ಅನ್ನೋದು. ಓಕೆ, ಬಿಕಾಸ್ ಲೈಕ್ ಇನ್ನೂ ಕೂಡ ಕೆಲವೊಂದು ಕನ್ಫ್ಯೂಷನ್ಸ್ ಇರಬಹುದು ನಿಮ್ಮ ತಲೆಯಲ್ಲಿ. ಕೆಲವೊಂದು ಕ್ಲಿಯರ್ ಆಗ್ಬೋದು, ಕೆಲವೊಂದು ಹಾಗೆ ಇರ್ಬೋದು. ಬಟ್ ಏನೇ ಆದರೂ ಕೂಡ ನಿಮ್ಮ ಜೀವನದಲ್ಲಿ ಮೆಂಟಲಿ ಪೀಸ್ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ. ಲೈಕ್ ಒಂದು ಏನು ಸಿಚುವೇಶನ್ಸ್ ಇದೆ ನೋಡಿ, ಅದರಿಂದ ನೀವು ಹೊರಗೆ ಬರ್ತೀರ. ದ್ಯಾಟ್ಸ್ ವೈ ಇಲ್ಲಿ ಲಾಫ್ಟರ್ ಬಂದಿದೆ. ಓಕೆ, ಸೊ ಇಲ್ಲಿ ತನಕ ಖುಷಿ ಸಂತೋಷ ಅದು ಇರಲಿಲ್ಲ ಅಂತಂದರೆ ಅದು ಬರುತ್ತೆ. ಓಕೆ, ಅದು ಬರುತ್ತೆ ನಿಮಗೆ. ಯಾವ ಥರದ ಸಿಚುವೇಶನ್ಗೆ ಹೇಗೆ ರಿಯಾಕ್ಟ್ ಮಾಡೋದು, ಹೇಗೆ ನಿರ್ಧಾರ ತಗೊಳ್ಳೋದು ಅಂತ ಎಲ್ಲಿ ತನಕ ಯಾವುದಾದ್ರೂ ಇತ್ತು ಅಂತಂದರೆ ಅಲ್ಲಿ ನೀವು ನಿರ್ಧಾರಗಳನ್ನು ತಗೊಳ್ತೀರಾ. ಆ್ಯಂಡ್ ನಾನು ನಿಮಗೆ ಒಂದು ಹೇಳ್ತೀನಿ, ಏನು ಅಂತಂದರೆ ಹೋಪನ್ನು ಬಿಡಬೇಡಿ, ಹೋಪನ್ನು ಇಟ್ಕೊಳ್ಳಿ. ಹೋಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಏನೇ ಆಗಲಿ ಹೋಪನ್ನು ಬಿಡಬೇಡಿ. 10 ಆಫ್ ಸೋಲ್ಸ್ ಇಲ್ಲಿ ಅದನ್ನೇ ಹೇಳುತ್ತೆ. ಎಷ್ಟೇ ಜನರು ನಿಮ್ಮನ್ನು ತುಂಬಾ ಕಡೆಗಾಣಿಸಬಹುದು. ಆ್ಯಂಡ್ ಲೈಕ್ ನಿಮಗೆ ಏನು ಅನಿಸುತ್ತೆ ಅಂತಂದರೆ ದಿಸ್ ಈಸ್ ಎಂಡ್, ಇದು ಮುಗೀತು ಅಂತ ಯಾವಾಗ ಅನಿಸುತ್ತೆ ನೋಡಿ, ಅಲ್ಲಿ ಹೋಪ್ ಉಟ್ಕೊಳ್ಳುತ್ತೆ. ಸೊ ಅಲ್ಲಿ ಹೋಪನ್ನು ಬಿಡಬೇಡಿ ಅಂತೇಳಿ ಹೇಳ್ತಾ ಇದ್ದಾರೆ ನಿಮಗೆ. ಎಂಡಿಂಗ್ ಸಮಥಿಂಗ್ ಈಸ್ ಎಂಡಿಂಗ್, ಎಂಡ್ ಅಂತೂ ಆಗೇ ಆಗುತ್ತೆ ಇಲ್ಲಿ. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. ಓಕೆ,
ಯು ಆರ್ ಬೀಯಿಂಗ್ ಗೈಡೆಡ್ ಟವರ್ಡ್ ದ ರೈಟ್ ಆಪರ್ಚುನಿಟಿ. ಎಸ್, ರೈಟ್ ಆಪರ್ಚುನಿಟಿಗೋಸ್ಕರ ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದಾರೆ. ಓಕೆ, ಯು ಆರ್ ಕ್ಲೋಸರ್ ಟು ಯುವರ್ ಗೋಲ್ ದೆನ್ ಯು ಥಿಂಕ್. ಓಕೆ, ಸೊ ನೀವು ಯೋಚನೆ ಮಾಡೋದಕ್ಕಿಂತ ಕೂಡ ನೀವು ಕ್ಲೋಸ್ ಇದ್ದೀರಾ ನಿಮ್ಮ ಒಂದು ಗೋಲ್ಗೆ. ಓಕೆ, ಹೋಪನ್ನು ಬಿಡಬೇಡಿ. ಪಾಲ್ ನಂಬರ್ 2. ಪೀಸ್ ಈಸ್ ರಿಪ್ಲೇಸಿಂಗ್ ವರೀಸ್. ಅದೇ ನಾನು ಹೇಳಿದೆ ಅಲ್ವಾ, ನಿಮ್ಮ ವರೀಸ್ ಏನಿದೆ ನೋಡಿ ಅದು ರಿಪ್ಲೇಸ್ ಆಗ್ತಾ ಇದೆ. ಯುವರ್ ಸೋಲ್ ಈಸ್ ರೆಡಿ ಫಾರ್ ದ ನೆಕ್ಸ್ಟ್ ಲೆವೆಲ್ ಆಫ್ ಗ್ರೋತ್. ನಿಮ್ಮ ಸೋಲ್ ನೆಕ್ಸ್ಟ್ ಗ್ರೋತಿಗೆ ರೆಡಿ ಆಗ್ತಾ ಇದೆ. ಯುವರ್ ಹಾರ್ಟ್ ಆಲ್ರೆಡಿ ನೋಸ್ ದ ನೆಕ್ಸ್ಟ್ ಸ್ಟೆಪ್. ನಿಮ್ಮ ಅಂತರಾತ್ಮಕ್ಕೆ ಚೆನ್ನಾಗಿ ಗೊತ್ತಿದೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ. ಯು ಆರ್ ಎಂಟರಿಂಗ್ ಸೀಸನ್ ಆಫ್ ಪೀಸ್. ಅಫ್ಕೋರ್ಸ್ ಇದು ಪೀಸ್ ಬಗ್ಗೆನೇ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ನಿಮ್ಮ ಜೀವನದಲ್ಲಿ ಪೀಸ್ ಬರುತ್ತೆ. ಏನಾದರೂ ದೇವರಲ್ಲಿ ಏನಾದರೂ ಕಂಪ್ಲೇಂಟ್ ಏನಾದರೂ ಮಾಡಿದ್ದೀರಿ ಅಂತ ಅಂದರೆ, ಲೈಕ್ ನಮ್ಮ ಜೀವನದಲ್ಲಿ ತುಂಬಾ ಸಿಚುವೇಶನ್ಸ್ ಇರುತ್ತೆ. ಕೆಲವೊಂದು ಪರ್ಸನ್ಸ್ ಇದ್ದಾರೆ, ಕೆಲವೊಂದು ವ್ಯಕ್ತಿಗಳಿರ್ಬೋದು. ಏನೋ ಲೈಕ್ ನೀವು ಸುಮ್ಮನೆ ಇದ್ದರೂ ಕೂಡ ಅವರು ನಿಮ್ಮನ್ನು ಬಿಡ್ತಾ ಇಲ್ಲ, ನಿಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಸೊ ಅಂತಹ ಸಿಚುವೇಶನ್ ಬಂದಾಗ ನಾವೆಲ್ಲ ಪ್ರಯತ್ನವನ್ನು ಮಾಡಿರ್ತೀವಿ, ಬಟ್ ಆದರೂ ಕೂಡ ಅವ್ರು ನಮ್ಮ ಬೆನ್ನ ಹಿಂದೆ ಬಿಡೋದಿಲ್ಲ. ಸೊ ಅಂಥ ಪರಿಸ್ಥಿತಿ ಬಂದಾಗ ನಾವು ದೇವರಲ್ಲಿ ಏನು ಕಂಪ್ಲೇಂಟ್ ಮಾಡ್ತೀವಿ ನೋಡಿ, ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ ನಿಜವಾಗ್ಲೂ. ಓಕೆ, ಸೊ ಎಸ್, ಜೀವನದಲ್ಲಿ ಪೀಸ್ ಬರುತ್ತೆ. ಓಕೆ, ಪಾಯಿಂಟ್ ನಂಬರ್ 2. ಸೊ ಲೆಟ್ಸ್ ಸಿ ಬೇರೇನಿದೆ ಅಂತ ನೋಡೋಣ. ಜೆಂಟಲ್ ವೇ ಫ್ಲೋ ವಿತ್ ದ ಲೈಫ್ ಕರೆಂಟ್ಸ್. ಸೊ ರೈಟ್ ನಾವು ಏನು ನಡೀತಾ ಇದೆ ನೋಡಿ ನಿಮ್ಮ ಜೀವನದಲ್ಲಿ, ಆ ಒಂದು ಫ್ಲೋ ಅಲ್ಲಿ ಹೋಗಿ. ಓಕೆ, ತುಂಬ ಕೂಗೋದು, ವರಿ ಮಾಡೋದಕ್ಕೆ ಹೋಗಬೇಡಿ. ಗೋಲ್ಡನ್ ಬ್ರಿಡ್ಜ್ ಕ್ರಾಸ್ ಚಾಲೆಂಜಸ್ ವಿತ್ ಕಾನ್ಫಿಡೆನ್ಸ್. ಚಾಲೆಂಜ್ ಏನು ಬರ್ತಾ ಇದೆ ನೋಡಿ ಅದನ್ನ ಕಾನ್ಫಿಡೆನ್ಸಿಂದ ನಿಮಗೆ ಎದುರಿಸೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ ಬೇರೇನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1, ಸಾರಿ, ಪೈಲ್ ನಂಬರ್ 2. ಓಕೆ, lower 3 chakra, you need grounding, stability and emotional balance before moving forward. ಸೊ ನಿಮ್ಮ ಲೋವರ್ 3 ಚಕ್ರ ಏನಿದೆ ನೋಡಿ ಅದರ ಮೇಲೆ ವರ್ಕ್ ಮಾಡಿ. ಲೋವರ್ 3 ಚಕ್ರ ಯಾವುದಾಯಿತು? ಒಂದು ರೂಟ್ ಚಕ್ರ, ಒಂದು ಸೇಕ್ರಲ್ ಚಕ್ರ, ಇನ್ನೊಂದು ಸೋಲರ್. ಸೊ ಇದರ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಲೈಕ್ ರೆಡ್ ಕಲರನ್ನು ಹೆಚ್ಚು ಕನ್ಸ್ಯೂಮ್ ಮಾಡಿ, ತಿನ್ನಿ. ಆ್ಯಂಡ್ ವೇರ್ ಮಾಡಿ ಅಂತ ಹೇಳೋದಿಲ್ಲ, ತಿನ್ನಿ. ಓಕೆ, ಬಾಡಿಗೆ ತೊಗೊಳ್ಳಿ. ಆ್ಯಂಡ್ ಯೆಲ್ಲೋ ಕಲರ್, ಆರೆಂಜ್ ಕಲರ್, ಸೊ ಅದನ್ನು ತಿನ್ನೋದಕ್ಕೆಲ್ಲ ಹೇಳ್ತಾ ಇದ್ದೀನಿ, ವೇರ್ ಮಾಡೋದಕ್ಕೆ ಹೇಳ್ತಾ ಇಲ್ಲ. ಓಕೆ, ಸೊ ಅಂತಂದರೆ ಅದರ ಕಲರ್ ಲೈಕ್ ರೆಡ್ ಬೀಟ್ರೂಟ್ ತಿನ್ಬೋದು ನೀವು. ಓಕೆ, ಆ್ಯಂಡ್ ಯೆಲ್ಲೋ ಪೈನ್ಯಾಪಲ್, ಸೊ ಯೆಲ್ಲೋ ಏನಿದೆ ನೋಡಿ ಅದನ್ನು ಕನ್ಸ್ಯೂಮ್ ಮಾಡಿ. ಆ್ಯಂಡ್ ಆರೆಂಜ್ ಫ್ರೂಟ್ ಇದೆ, ಅದನ್ನು ತಿನ್ಬೋದು ನೀವು. ಓಕೆ, ಪಪ್ಪಾಯ ಇದೆ. ಸೊ ಇದನ್ನು ತಿನ್ನೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ರೆ, ಸೊ ಯು ನೀಡ್ ಗ್ರೌಂಡಿಂಗ್. ನಿಮಗೆ ಗ್ರೌಂಡ್ ಆಗುವಂಥ ಅವಶ್ಯಕತೆ ಇದೆ, ಸ್ಪೆಷಲಿ ನಿಮ್ಮ ರೂಟ್ ಚಕ್ರ. ಓಕೆ, ಬರೀ ಕಾಲ ಮೇಲೆ ನಡೆಯೋದು ತುಂಬ ಒಳ್ಳೆಯದು. ಇಲ್ಲಾಂದರೆ ಈ 3 ಚಕ್ರಗಳಿಗೆ ಸಂಬಂಧಪಟ್ಟಂತಹ ಯೋಗ ಪೋಸಸ್ ಇದೆ, ಅದನ್ನು ಕೂಡ ನೀವು ಮಾಡ್ಬೋದು. ಇಲ್ಲ ಅಂದರೆ ಇದರ ಮಂತ್ರಗಳು ಕೂಡ ಇದೆ, ಅದನ್ನು ಕೂಡ ನೀವು ಚಾಂಟ್ ಮಾಡ್ಬೋದು. ಓಕೆ, ಸೊ ಓಕೆ, ನಾನು ಸ್ಕ್ರೀನಲ್ಲಿ 11 ನೋಡಿದೆ. ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಟೇಮ್ ಯುವರ್ ಟೇಲ್, ಕಂಟ್ರೋಲ್ ಇಂಪಲ್ಸಿವ್ ರಿಯಾಕ್ಷನ್ಸ್, ಆ್ಯಂಗರ್, ಡಿಸಿಪ್ಲಿನ್. ಸೊ ನಿಮಗೆ ಆದಷ್ಟು ನಿಮ್ಮ ಇಂಪಲ್ಸಿವ್ ರಿಯಾಕ್ಷನ್ ಏನಿದೆ ನೋಡಿ ಅದನ್ನು ಕಂಟ್ರೋಲ್ ಮಾಡುವಂಥ ಅವಶ್ಯಕತೆ ಇದೆ. ಕೋಪ ಮಾಡ್ಕೊಳ್ಬೇಡಿ, ಆತುರ ಪಟ್ಟು ಲೈಕ್ ರಿಯಾಕ್ಷನ್ ಕೊಡೋದು, ನಿರ್ಧಾರ ತಗೊಳ್ಳೋದು ಆ ಥರ ಮಾಡೋದಕ್ಕೆ ಹೋಗಬೇಡಿ. ಅದಕ್ಕೆಲ್ಲ ಹೇಳ್ತಾ ಇದೆ ಟೇಮ್ ಯುವರ್ ಟೇಲ್. ಓಕೆ, ಚೂಸ್ ಲೈಟ್, ಯು ಆಲ್ವೇಸ್ ಹ್ಯಾವ್ ಅ ಚಾಯ್ಸ್. ಚೂಸ್ ಲೈಟ್, ಆದಷ್ಟು ಲೈಟನ್ನು ಚೂಸ್ ಮಾಡಿ. ನಮ್ಮಲ್ಲಿ ಯಾವಾಗಲೂ ಚಾಯ್ಸ್ ಇರುತ್ತೆ, ಬೇಕೋ ಬೇಡೋ ಅನ್ನೋದು, ಮಾಡಬೇಕಾ ಬೇಡವಾ, ಇದನ್ನು ಚೂಸ್ ಮಾಡಲ ಅದನ್ನು ಚೂಸ್ ಮಾಡಲ ಅನ್ನೋದು. ಸೊ ಆಲ್ವೇಸ್ ಚೂಸ್ ಲೈಟ್. ಪರ್ಸ್ನಾಲಿಟಿ ಚೇಂಜ್, ಯುವರ್ ಟ್ರೂ ನೇಚರ್ ಈಸ್ ಕಮ್ಮಿಂಗ್ ಫಾರ್ವರ್ಡ್. ಓಕೆ, ದಿಸ್ ಈಸ್ ದ ಮೇನ್ ಮೆಸೇಜ್. ಪೈಲ್ ನಂಬರ್ 2 ನಿಮಗೆ ನಿಮ್ಮ ಪರ್ಸ್ನಾಲಿಟಿಯಲ್ಲಿ ಚೇಂಜ್ ಬರುತ್ತೆ. ಪೈಲ್ ನಂಬರ್ 2, ಯುವರ್ ಟ್ರೂ ನೇಚರ್ ಈಸ್ ಕಮ್ಮಿಂಗ್ ಫಾರ್ವರ್ಡ್. ನಿಮ್ಮ ಟ್ರೂ ನೇಚರ್ ಏನು ಅನ್ನೋದು ಹೊರಗೆ ಹೊಮ್ಮಿ ಬರುತ್ತೆ. ಓಕೆ, ಸೊ ಎಸ್, ದಿಸ್ ಈಸ್ ಯುವರ್ ರೀಡಿಂಗ್. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.